ಕೆಲಸ ಅರೆ ಏನಯ್ಯ ಗುದ್ದದಕ್ ಮುಂಚೆನೆ ಬಿದ್ದೋಗ್ಬಿಟ್ಟೆ. ನೀನ್ ಹೇಗಿದ್ರು ನನಗ್ ಗೊತ್ತಿ ಅಂತ ಚೆನ್ನಾಗ್ ಗೊತ್ತಾಯ್ತು, ಅದಕ್ಕೆ ನಾನೇ ಮುಂಚೆನೆ ಬಿದ್ಬಿಟ್ಟೆ. ಪರವಾಗಿಲ್ಲ ಕಣಯ್ಯ, ಊರ್ಗೊಬ್ಬ ಒಳ್ಳೆ ಬುದ್ಧಿವಂತ ಬರ್ಬಿಟ್ಟೆ. ಅದಕ್ಕೆ ಅಲ್ವೇನಪ್ಪ ನನ್ ಸಿಟಿಯಿಂದ ಇಲ್ಲಿ ಕಳ್ಸ್ಕೊಟ್ಟಿರೋದು. ಅದ್ ಸರಿ, ನಿಂತ್ಕೊಂಡ್ ಮಾತಾಡೋಣವಾ? ಹ್ಞೂನಪ್ಪ. ಮತ್ ಕೈ ಕೊಡು. ಹಿಡ್ಕೋ. ಬ್ಯಾಲೆನ್ಸ್ ಇಲ್ದಿದ ಮೇಲೆ ಬೈಸೈಕಲ್ ಯಾಕೆ ಬೇಕಿತ್ತು ನಿನಗೆ? ಬ್ಯಾಲೆನ್ಸ್ ಐತೆ ಕಣಪ್ಪ. ಏನ್ ಗುದ್ದದಕ್ಕಪ್ಪ? ಬಹಳ ದಿವಸದ ಬ್ರೇಕ್ ಇಲ್ಲ, ಅದಕ್ಕೆ ಬಂದಿದ್ದೀನಲ್ಲ ನಾನು. ಇನ್ನು ಮುಂದಕ್ಕೆ ಹಾಕ್ತೀನಿ ಬ್ರೇಕ್. ಅರೆ ಎಲ್ಲೋ ನೋಡಿದ್ದೀನಲ್ಲ, ನಮ್ ರವಿ ಅಲ್ವಾ? ತಂಗೈನ್ ಸೋದರಳಿಯ. ಹೌದು. 20 ವರ್ಷದಿಂದ ನೋಡಿದ್ದೆ, ಹಂಗೆ ಇದೆಯಲ್ಲೋ. ಇನ್ನು ಮುಂದೆ 20 ವರ್ಷ ಹೋದ್ರುನು ನಾನು ಹೀಗೆ ಇರ್ತೀನಪ್ಪ. ಹೌದಾ? ಗಾದೆ ಐತೆ. ಗಾದೆಗಿದೆ ಏನ್ ಬೇಕಾಗಿಲ್ಲಪ್ಪ. ಮೊದ್ಲು ನಾನು ಬಿಡು, ನಾನು ಹೋಗ್ತೀನಿ. ಅಯ್ಯೋ ನಿನ್ನ ಏನಿಷ್ಟು ಕೇವಲ ಮಾತಾಡ್ತಿದ್ದೀಯಾ? ಗಾದೆ ಮಾತು ಅಂದ್ರೆ ಒಂದು ಬೇದಿ ಮಾತ್ರ ಇದ್ದಂಗೆ. ಬಹಳ ದಿವಸದ ಮೇಲೆ ಊರಿಗೆ ಬಂದಿದ್ದೀಯಾ? ಒಂದೇ ಒಂದ್ ಬೇದಿ ಮಾತ್ರ ತಗೊಳ. ಏನಪ್ಪ ಊರಿಗೆ ಬರ್ತಿದ್ದ ಹಾಗೆ ಬೇದಿ ಕೊಡ್ತಿದೀಯಲ್ಲಪ್ಪ? ಚೆನ್ನಾಗಿ ಹೇಳ್ದೆ. ನನ್ನ ಹೆಸರೇ ಬೇದಿ ಆಂಜಿನಪ್ಪ ಅಲ್ವಾ? ಇಡೀ ತಾಲೂಕ್ನಾಗೆ ನನ್ನ ಬೇದಿ ಮಾತ್ರ ಇದ್ರೆ ಹೆಸರು ವಾಸಿ. ₹1ಗೆ 2 ಬೇದಿ ಮಾತ್ರೆ. ನಿಂದೆ ಮೊದಲೇ ಬೋಣಿ. ಒಂದೇ ಒಂದ್ ತಗೋ, ಹೊಟ್ಟೆಲಿರೋದೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ಮಾತ್ರೆ ನನಗಲ್ಲ, ಆ ಮರದ ಕೆಳಗಡೆ ಒಂದ್ 4 ಜನ ಮುದುಕರು ಕೂತಿದ್ದಾರೆ. ಇದು ಅವರಿಗೆ. ಯಾಕೆ? ಯಾಕೆಂದ್ರೆ ಅವ್ರು ನಾಳೆಯಿಂದ ಆ ಮರದ ಕೆಳಗೆ ಕೂತಿರಬಾರ್ದು, ಅದಕ್ಕೆ. ಬರ್ಲಾ? ಇದೇ ಇವನ ದುಡ್ಡಿ ಒಂದು ಮಾತ್ರೆ ಅವ್ರಿಗೆ. ನಮ್ಮಪ್ಪನ ಮನೆ ಗಂಟೆ ಹೋಗ್ಬೇಕು ನನಗೆ. ಅಯ್ಯೋ, ಇನ್ನು ₹100 ಕೊಟ್ಬಿಟ್ಟಿದ್ರೆ ಊರವ್ರಿಗೆಲ್ಲ ಕೊಟ್ಬಿಡ್ತಿದ್ದೆ ಬೇದಿ ಮಾತ್ರೆನಾ. ಸಿಗ್ತಾನೆ, ಎಲ್ಲೋಗ್ತಾನೆ? ಯೋ ಕಿಂದರ್ ಜೋಗಿ, ಏನಯ್ಯ ಬಲೆ ಹಾಕಿ ಇಲಿ ಹಿಡಿತ್ಯಾ? ಏನೇ, ನಾನೇನು ಇಲಿ ಹಿಡಿಯೋಕ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀನ? ಈ ಊರಿಗೆ ಇಲಿ ಅಲ್ದೆ ಹುಲಿ ಹಿಡಿತ್ಯಾ? ನಮ್ಮೂರಲ್ಲಿ ಹುಲಿನೇ ಇಲ್ಲ. ಅದ್ ನನಗ್ ಗೊತ್ತು. ಹೇಡಿಗಳಿರೋ ಈ ಊರಲ್ಲಿ ಹುಲಿ ಎಲ್ಲಿ ಬರುತ್ತೆ? ಈಗ ದಾರಿಲಿ 2 ಜಿಂಕೆಗಳು ಬರ್ತಿವೆ. ಇವೆಂಟೇನ ಜಿಂಕೆಗಳು? ಏನೇ ಎಲ್ಲೋಯ್ತಿದ್ದೀರಾ ಇಬ್ರುನು? ಇನ್ನೆಲ್ಲಿಗೆ ಹೋಗ್ತಾರೆ? ಈ ಊರ್ ಬಿಟ್ಟು ಓಡ್ ಹೋಗ್ತಿದಾರಷ್ಟೇ. ಎಂತ ಹೇಡಿಗಳು? ನಮ್ ಗುರು ರಣಧೀರ ಗೊತ್ತಿಲ್ವಾ? ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗಕ್ಕೆ ಹೆದರಬಾರ್ದು. ರಾಣಧೀರ ಏನೋ ಹೇಳೋದು? ಈ ಕಿಂದ್ರು ಜೋಗಿ ಹೇಳೋದು ಕೇಳೋ. ಹಳ್ಳಿಲು ಕಂಡಿರಬಾರ್ದು, ದಿಲ್ಲಿಲು ಕೇಳಿರಬಾರ್ದು. ಹಾಗೆ ಇವರಿಬ್ರಿಗೂ ಮಾಡಿಸ್ತೀನಿ. ಏನ್ನ ಇವರಿಬ್ರಿಗೂ ಮದ್ವೆ ಮಾಡಿಸ್ತೀಯಾ? ಮದುವೆ ನಾನು ಯಾಕೆ ಮಾಡಿಸ್ಲಿ? ಅದಕ್ಕಿಲ್ವಾ ನಿಮ್ಮ ಅಣ್ಣ ದೇವಯ್ಯ? ನಾನಿವರಿಬ್ರಿಗೂ ಮಾಡಿಸ್ತೀನಿ. ಪ್ರಸ್ಥಾನ. ಮದುವೆ ಪ್ರಸ್ಥಾನ. ಓಹೋ, ಗಾಡಿನೂ ರಿಪೇರಿ ಮಾಡ್ತೀಯಾ? ಹಂಗೆ ನಿಂಗೂ ಸ್ವಲ್ಪ ರಿಪೇರಿ ಮಾಡ್ಲಾ? ಮಾಡಪ್ಪ, ಅಷ್ಟು ಮಾಡು. ಇವ್ನ್ ಮಖ ಮುಚ್ಚ ಮನೆಗೆ 3 ಹೊತ್ತು ಮುದ್ದೆ ಉಂಡ್ಕೊಂಡು ಮಕ್ಕಳ ಜೊತೆ ಗೋಲಿ ಆಡ್ಕೊಂಡು ತಿರುಗ್ತಾವನೆ. ಹಂಗಾಗಿದ್ದಕ್ಕೆ ಅಲ್ವಾ ನಿನ್ ಜಮೀನು ಕಂಡೋರ್ ಪಾಲಾಗಿರೋದು. ನನ್ನ ಜಮೀನು ಕಂಡೋರ್ ಪಾಲಾಗಿದ್ಯಾ? ಜಮೀನ್ ಒಂದೇ ಏನಪ್ಪ, ಈ ಕುಡ್ಕೊಂಡ್ ಯೋಗ್ಯತೆ ನೋಡಿ ಮನೇಲಿದ್ದು ಒಂದೊಂದು ಸಾಮಾನು ಒಬ್ಬೊಬ್ಬರ ಪಾಲಾಗೋಗೈತೆ. ಅದೆಲ್ಲ ಏನಿಲ್ಲ ಕಣೋ, ಸುಮ್ನೆ ಸುಳ್ಳೆಲ್ಲ ಹೇಳ್ತಾಳೆ. ನಿಮ್ಮ ಅಪ್ಪನ ಹಾಕಿದ್ರೆ ಜಮೀನ್ ಇತ್ತಲ್ಲ, ಅದಕ್ಕೆ ಆ ದೇವಯ್ಯ ಬರೀ ಬೇಲಿ ಮಾತ್ರ ಹಾಕೊಂಡವನೆ ಅಷ್ಟೇ. ನನ್ನ ಜಮೀನಿಗೆ ಅವನ್ ಹೆಂಗ್ ಬೇಲಿ ಹಾಕ್ದ? ಹೆಂಗಾಯ್ತಂತ ಅವನ್ ಜೀವಕ್ಕೆ? ಅವನ್ ತಂಟೆಗೆ ಹೋಗ್ಬೇಡ ಕಣೋ. ದ್ಯಾವಯ್ಯ ಅಂದ್ರೆ ಈ ಊರ್ಗೆ ಅವನು ಚೇರ್ಮನ್ ಆದ್ರೆ ಸಿಕ್ಕದವ್ರ ಜಮೀನಿಗೆಲ್ಲ ಬೇಲಿ ಹಾಕೊಳ್ಳದ? ಎಲ್ಲಿದೆ ಆ ಜಮೀನು? ನಂಗೊತ್ತು ಗುರು, ನಾನ್ ತೋರಿಸ್ತೇನೆ. ಓ, ನೀನೇನ್ ತೋರಿಸ್ತೀಯ? ಪುಟ್ಗೋಸಿ. ಪುಟ್ಗೋಸಿ ಎಲ್ಲ ಗುರು, ನಾನ್ ನಿನ್ ಜಮೀನ್ ತೋರಿಸ್ತೀನಿ. ಇವನ್ ಜೊತೆ ಅಲ್ಲಿ ಗೋಲಿ ಆಡಿವ್ನಿ. ಆಡವ್ನೆ. ಅದ್ ಸರಿ, ಇವ್ರೇ ನಿನ್ ಹಿಂದೆ ಸೈನಿಕರು? ಆ ರಣಧೀರ್ನಿಂದ 5 ಜನ ಇರ್ಲಿಲ್ವಾ ಗುರು? ಹಂಗೆ ನನ್ನಿಂದ ಇವ್ರು. ಓಹೋ, ಆ ರಣಧೀರನು ನಿಂತರ ಪುಟ್ಗೋಸಿ ಹಾಕೊಂಡಿದ್ದ? ಅವನೆಲ್ಲ ಹಾಕೊಂತಾನೆ. ಅವನೇನಿದ್ರು ಬೇರೆಯವ್ರ ಹಾಕಿಸ್ತಾನ ಗುರು. ಓ, ಆ ರಣಧೀರ ಹಾಕ್ಸಿದ ಪುಟ್ಗೋಸಿನೋ ಇದು? ಹೌದು ಗುರು. ಒಂದ್ ಸತಿ ಆ ಹಾಳಾದ ರಣಧೀರನ್ ಕೈಲಿ ಸಿಕ್ಬಿಟ್ಟೆ ನೋಡು, ಅವ್ನ್ ನನ್ನೀಗ ಅತಿಗ್ ತಂದ್ ನಿಲ್ಸ್ಬಿಟ್ಟ. ಅವತ್ ನಿಂದ ಇವತ್ವರ್ಗು ಮೈ ಮೇಲ್ ಬಟ್ಟೆನೇ ನಿಲ್ಲಲ್ಲ ಅಂತೈತೆ. ಹೌದಾ? ಈಗ ನಿನ್ನ ಅವತಾರನ ಬದಲಾಯಿಸ್ತೀನಿ ನೋಡು. ಏನ್ ಮ್ಯಾಜಿಕ್ ಮಾಡ್ಬಿಟ್ಟೆ ಗುರು. ಇದೇ ಕಣೋ ಲಾಜಿಕ್ ಇಲ್ದೆ ಮ್ಯಾಜಿಕ್ ಆಗಿದೆ ನನ್ ಟೆಕ್ನಿಕ್. ಬೊಂಬಾಟಾಗಿದೆ
ಇದನ್ ನೋಡಮ್ಮ. ಹ್ಮ್. ಆ, ಬಾರ್ಸಮ್ಮ. ಕೇಳ್ರಪ್ಪ ಕೇಳ್ರಿ, ಕೇರಿ ಕೇರಿಗೂ ಡಂಗೂರ, ಕಿಂದರ ಜೋಗಿ ಡಂಗೂರ, ಕಂಡ್ರು ಕಾಣ್ಲಿಲ್ಲ ಅಂದಿರ, ಕೇಳಿದ್ರು ಕೇಳಲಿಲ್ಲ ಅಂದಿರ, ಕಿಂದರ ಜೋಗಿ ಡಂಗೂರ, ಕೇಳ್ರಪ್ಪ ಕೇಳ್ರಿ, ಕಿಂದರ ಜೋಗಿ ಡಂಗೂರ, ಕೇರಿ ಕೇರಿಗೂ ಡಂಗೂರ, ಕಂಡ್ರು ಕಾಣ್ಲಿಲ್ಲ ಅಂದಿರ, ಕೇಳಿದ್ರು ಕೇಳಲಿಲ್ಲ ಅಂದಿರ, ಕಿಂದರ ಜೋಗಿ ಡಂಗೂರ, ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ, ಗಂಡೋರ್ ಗಂಡ್ ನುಂಗಾಯಿ ಊರ್ ಜನರು, ಕಿಂದರ ಜೋಗಿ ಮನೆಯಿಂದ ಕದ್ ಬಾಚ್ಕೊಂಡೋಗಿರೋ ಒಡವೆನೆಲ್ಲ ವಾಪಸ್ ತಂದು ಕೊಡ್ಬೇಕು. ಕೇಳ್ರಪ್ಪ ಕೇಳ್ರಿ, ಕೊನೆ ಸಾರಿ ಎಚ್ಚರಿಕೆ, ಕಿಂದರ ಜೋಗಿ ಜಮೀನ್ಗೆ ಬೇಲಿ ಹಾಕೊಂಡ್ರು ಬೇವಕೂಫ್ ನನ್ ಮಕ್ಕಳು, ಬೆಳಗಾಗೋದ್ರೊಳಗಾಗಿ ಬೇಲಿ ಕಿತ್ತಾಕಿ ಜಾಗ ಬಿಟ್ಕೊಡ್ಬೇಕು. ಕೊಡದೆ ಇದ್ರೆ ಮೋಸ ಮಾಡ್ದವ್ರಿಗೆಲ್ಲ ಗೂಸ ತಿನ್ಬೇಕಾಗತ್ತೆ. ಕೇಳ್ರಪ್ಪ ಕೇಳ್ರಿ. ಓ ಸತ್ಯಂ ಶಿವಂ ಸುಂದರಂ. ಅಯ್ಯೋ ನನ್ ರಾಜ, ಇಷ್ಟು ದಿವಸದ ಮೇಲೆ ಬಂದ್ಯಾ ನೀನು? ನೀನ್ ಬಂದೇ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ನನ್ನ ಇಷ್ಟಲಿಂಗ ಇವತ್ ಫಲ ಕೊಡ್ತು. ನೀನೇ ಅಲ್ವಾ ಶಶಿ ಕಪೂರ? ಅಯ್ಯೋ ತೇರಿ, ಇದೇನಪ್ಪ ಇದು ಈ ಕೇಸು? ನಾನು ಶಶಿ ಕಪೂರ್ ಅಲ್ಲಮ್ಮ, ರಾಜ್ ಕಪೂರ್. ಆ, ರಾಜ್ ಕಪೂರ, ಬೊಂಬಾಯಿಂದ ಬಂದಿದೀಯಾ? ಯಾವ ಬಾಯಿಂದಾನು ಬಂದಿಲ್ಲ, ಬಾಯಾರು ಬಂದಿದ್ದೀನಿ. ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀಯಾ? ಆ, ಈ ನೀರ್ ಕುಡಿತೀಯಾ? ಇದು ಮಡಿ ನೀರು. ಓ, ನನ್ ಶಶಿ ಕಪೂರ್ ಬರ್ತಾನೆ ಅಂತ ವ್ರತ ಮಾಡ್ತಿದ್ದೀನಿ. ಆ, ಪ್ರಧಾನ ಯಾವತ್ತಿನ ಶುರುವಾಯ್ತು ಈ ತೊಂದ್ರೆ? ಈ ತೊಂದ್ರೆ ನಮ್ ಟೆಂಟ್ಗೆ ಸತ್ಯಂ ಶಿವಂ ಸುಂದರಂ ಬಂದಾಗಿಂದ ಶುರು ಆಗಿದ್ದು. ಯಾವ ಟೆಂಟು? ಪಂಚಮಾಲಿಂಗಪ್ಪನ್ ಟೆಂಟ್ನಾಗೆ ಅಲ್ಲಿತ್ತು ಲಿಂಗ. ಪಂಚೆ ಮಾಲಿಂಗಪ್ಪನ್ ಟೆಂಟಲ್ಲಿ ಲಿಂಗನ? ಟೆಂಟ್ನಾಗಲ್ಲ ಕಣಯ್ಯ, ಸಿನಿಮಾದಾಗೆ. ಹೋಗು, ನಾ ಶಶಿ ಕಪೂರ್ ಬರ್ತಾನೆ, ನಾ ಹೋಗ್ಬೇಕು. ಓ ಸತ್ಯಂ ಶಿವಂ ಸುಂದರಂ. ಈ ಸಿನಿಮಾಗಳು ಬಂದು ಹಳ್ಳಿಂದ ಇಲ್ಲಿವರೆಗೂ ದೇಶನೆಲ್ಲ ಕುಲಿಗೆಡಿಸ್ಬಿಡ್ತು. ಸ್ವಲ್ಪ ಕುಡಿಯಾಕ ನೀರು ಕೊಡ್ತೀಯನಮ್ಮ ಮಂಗಳಗೌರಿ? ಆ, ಮಂಗಳಗೌರಿ ಅಲ್ಲ, ಹೆಸರು ಜೀನತಮ್ಮ. ಜೀನತ್ತಮ್ಮ, ತುಂಬಾ ದಾಹ ಆಗ್ತಿದೆ, ಕುಡಿಯೋಕ್ ಸ್ವಲ್ಪ ನೀರು ಕೊಡ್ತೀಯನಮ್ಮ? ಆ, ಇದು ಆ ಪತಿವ್ರತೆ ಕೈನಿಂದ ಈಸ್ಕೊಂಡ್ ಬಂದಿರೋದು. ನಿನಗ್ ಬೇಕಾದ್ರೆ ಅವಳನ್ನೇ ಹೋಗ್ ಕೇಳು. ಏನೇ ಹಂಚು ತೆಗೆದು ಇಣಕ್ ನೋಡೋವಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇಳಿಯ ಕೆಳಗೆ. ಇದೊಂದು ಕಡೆ ಬೀಗ ಇರ್ಲಿಲ್ಲ, ಅದಕ್ಕೆ ಇಣಕ್ ನೋಡ್ತಾ ಇದ್ದೆ. ನೀನ್ ಹಿಂಗ್ ಇಣಕ್ ನೋಡ್ತೀಯ ಅಂತಾನೆ ಕಣೆ ನಾನ್ ಬಾಗಿಲ್ಗೆಲ್ಲ ಬೀಗ ಹಾಕೊಂಡು ತಿರುಗ್ತಾ ಇರೋದು. ನಿಮ್ದಮ್ಮಯ್ಯ ಅಂತೀನಿ, ಇವತ್ತೊಂದ್ ದಿವ್ಸ ಹೊರಗ್ ಬಿಡ್ರಿ. ಅಯ್ಯೋ ಯೋ 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 ಕೆಡ್ತಲ್ಲಪ್ಪ ಕೆಲ್ಸ. ಏನೇ ಇವತ್ತು ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟವನೇನೆ ಬಿತ್ರಿ. ಯಾವ ಕಡೆ ಹುಟ್ಟಿದಾನೋ ನನಗೇನು ಗೊತ್ತು, ನಾನೇನ್ ಹೋಗ್ ನೋಡ್ದ್ನಾ? ನೀನೇನು ನೋಡದ್ ಬೇಡ, ಬಾಯಿ ಮುಚ್ಕೊಂಡು ಒಳಗಡೆ ನಡಿ. ನಿನ್ಗೂ ಕ್ಷೇಮ, ನನಗೂ ಕ್ಷೇಮ. ನಡಿ ಒಳಗ್ ಬಿಟ್ಟಿರು. ಅಪ್ಪ ಹೇಳ್ದ ಪಟ್ನದ ಹುಡುಗಿರನ್ನ ಮದುವೆ ಮಾಡ್ಕೋಬೇಡ ಅಂತ. ಶ್ರೀರಂಗ ಅಬ್ಬ ರೀ ರೀ, ಇವತ್ತು ಒಂದ್ ದಿವ್ಸ ಬಾಗಲ್ ತೆಗಿರಿ. ಯಾರೋ ಕಿಂದರ ಜೋಗಿ ಬಂದಿದ್ದಾನಂತ ಊರಿಗೆ. ಕಿಂದ್ರ ಜೋಗಿ ಬಂದವನ? ಕೆಡ್ತಲ್ಲಪ್ಪ ಕೆಲ್ಸ. 365 ದಿವ್ಸಾನು ನೀನ್ ಕೂಡಿ ಬೀಗ ಹಾಕಿ ಬೀಗದ ಗೊಂಚಲು ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಕಿಂದೂರ್ ಜೋಗಿ ಬಂದಿರೋ ವಿಷಯ ನಿನ್ಗೆ ಹೆಂಗೆ ಗೊತ್ತಾಯ್ತು? ಶ್ರೀರಂಗ, ಅದಕ್ಕೆ ಅಲ್ವೇನಪ್ಪ ಹಿರಿಯೋರು ಹೇಳೋದು, ನೀರ್ನಲ್ಲಿರೋ ಮೀನಿನ ಹೆಜ್ಜೆ ಗುರ್ತಾದ್ರೂ ಕಂಡಿಡಿಬಹುದು, ಹೆಂಗ್ಸಿನ ಮರ್ಮ ಕಂಡಿಡಿಯೋದಕ್ಕಾಗಲ್ಲ ಅಂತ. ಪತಿವ್ರತೆ, 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 ಯಾರಪ್ಪ ಇಲ್ಲಿ ಪತಿವ್ರತೆ? ಪತಿವ್ರತೆ ನೀನೆಯೋ ಕಿಂದೂರ್ ಜೋಗಿ? ಇದೇನಪ್ಪ, ಇವನ್ ನೋಡಿದ್ರೆ ಪತಿವ್ರತೆ ಅಂತಾನೆ, ಇವಳು ನೋಡಿದ್ರೆ ಕಿಂದೂರ್ ಜೋಗಿ ಅಂತಾಳೆ. ಶ್ರೀರಂಗ, ಕೆಟ್ಟಲ್ಲಪ್ಪ ಕೆಲ್ಸ. ಏನಯ್ಯ ದೊಡ್ಡ ಮನುಷ್ಯ, ಪತಿವ್ರತೆ ಹತ್ರ ನಿನ್ಗೇನಯ್ಯ ಕೆಲಸ? ತುಂಬಾ ದಾಹ ಆಗ್ತಿದೆ, ಕುಡಿಯೋದಕ್ಕೆ ನೀರು ಕೊಡ್ತೀರಾ? ಈಗ ದಾಹ, ಆಮೇಲೆ ಮೋಹ. ಶ್ರೀರಂಗ, ಈಗ ಕಿಟಕಿ ಬಾಗ್ಲು ಹಾಕ್ಲೇಬೇಕು. ಕಿಟಕಿ ಯಾಕಯ್ಯ ಮುಚ್ತೀಯಾ? ಒಂದ್ ಗ್ಲಾಸ್ ನೀರು ಕೊಡಯ್ಯ ಕುಡಿಯೋಕೆ. ಮೊದಲು ನೀರ್ ಕೇಳ್ತೀಯ, ಆಮೇಲೆ ಬೇರೆ ಏನೇನೋ ಕೇಳ್ತೀಯ. ಶ್ರೀರಂಗ, ಕೆಟ್ಟಲ್ಲಪ್ಪ ಕೆಲ್ಸ.
ನೋಡಯ್ಯ ನನ್ ದುಡ್ಡಲ್ಲಿ ಬೇಕಾದ್ರೆ ನಿನ್ ಎಳ್ನೀರ್ ತಗೊಂಡು ಗೊಟ್ಟದಲ್ಲಿ ಕುಡಿಸ್ತೀನಿ. ಮೊದ್ಲು ನೀನ್ ಆಚೆ ನಡಿಯಪ್ಪ, ನಡಿ. ಅಬ್ಬ, ಏನಯ್ಯ ಇಷ್ಟೊಂದು ಬೀಗದ ಕೈ ಇಟ್ಕೊಂಡು ಓಡಾಡ್ತಿದೀಯಾ? ಏನ್ ಹೇಳಪ್ಪ ನಾನು, ಎಷ್ಟು ಬೀಗ ಹಾಕಿದ್ರು ಸಾಲದು ಇವಳಿಗೆ. ಎಲ್ಲಾದ್ರೂ ಒಂದ್ ಕಡೆ ಇಣಕ್ತಾನೇ ಇರ್ತಾಳೆ. ಓಹೋ, ಇಣಕಿಂಗ್ ಕೇಸ. ಆ, ನೀನ್ ಬಾ. ಬೀಗದ ರಂಗಾಚಾರಿ ಬಾರ ಅಲ್ಲಿ. ಬಂದೆ ದೇವ್ರು. ಎಳ್ನೀರು ಕೊಡಿಸ್ತೀನಿ ಅನ್ಬಿಟ್ಟು ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀಯಲ್ಲ? ಅವನೇ ಅಪ್ಪ ಕುಡ್ಸೋನು ಎಳ್ನೀರ್ನ. ಬಾ. ಯಾರವನು? ಬಾ. ಯಾರು ಅವನು? ನನ್ನೇ ಯಾರು ಅಂತ ಕೇಳ್ತಾವನೆ. ಈ ದೊಡ್ಡ ಮನೆ ರುದ್ರಪ್ಪನ್ ದೊಡ್ಡಸ್ತಿಕೆ ಏನು ಅಂತ ನೀನೇ ಅವನಿಗೆ ಹೇಳ. ಯಾರೋ ದಾರಿ ಹೋಗ ರುದ್ರಣ್ಣ ಮನೆ ಬಾಗಿಲಿಗೆ ಬಂದ, ಕುಡಿಯೋದಕ್ ನೀರ್ ಬೇಕು ಅಂದ. ಬರೀ ನೀರೇ ಏನು, ರುದ್ರಣ್ಣನ ಸನ್ನಿಧಾನದಲ್ಲಿ ಎಳನೀರೇ ಕೊಡಿಸ್ತೀನಿ ಬಾಪ ಅಂತ ಕರ್ಕೊಂಡು ಬಂದೆ. ಎಳ್ನೀರೇ ಏನ್ಲಾ, ಬ್ಯಾಲ್ದಣ್ಣನ ಪಾನ್ಕಾನೆ ಕೊಡ್ಸಾಳ ಹೇಳು. ಬೇಲ್ದಣ್ಣನ ಪಾನ್ಕ ಬೇರೆ ಕೊಡ್ತೀರಾ? ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯೋ? ಈ ಸುತ್ತ 25 ಹಳ್ಳಿನಲ್ಲಿ ಈ ರುದ್ರಪ್ಪನಿಗೆ ಸಮವಾಗಿ ನಿಲ್ಲುವಂತ ಗಟ್ಟಿ ಕುಳ ಇದುವರೆಗೂ ಹುಟ್ಟಿಲ್ಲ ಕಣೋ. ನನ್ನ ತೋಟ, ತುಳಿಕೆ, ದನ, ಕರ, ಹೊಲ, ಗದ್ದೆ ಎಷ್ಟಿದೆ ಅಂತ ಗೊತ್ತೇನೋ? ಏ ಮಂಡ್ರಗಪ್ಪೆ, ಹೇಳ ಅವನಿಗೆ. 12 ಎಕರೆ ಅಡಿಕೆ ತೋಟ, 20 ಎಕರೆ ತೆಂಗಿನ ತೋಟ, 30 ಎಕರೆ ಗದ್ದೆ, 170 ಎಕರೆ ಹೊಲ, 15 ಹಸ, 6 ಹೋರಿ, 5 ಎಮ್ಮೆ, 6 ಕೋಣ, 30 ಕುರಿ, 50 ಮೇಕೆ, 130 ಕೋಳಿ, ಅದ್ರಾಗ 13 ಹುಂಜ. ಅಷ್ಟೇ ಅಲ್ಲ. ಒಂದ್ ಲೋಟ ನೀರ್ ಕೊಡೋ ಯೋಗ್ಯತೆ ಇಲ್ಲ, ಕುರಿ ಕೋಳಿ ಲೆಕ್ಕ ಹೇಳ್ತೀರೇನ್ರಯ್ಯ? ಅವನಿಗೆ ಒಂದ್ ಲೋಟ ನೀರ್ ಕೊಡೋದಕ್ಕೂ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ಯಾ? ನೀರ್ ಕುಡಿಯೋದಕ್ಕೂ ಋಣ ಬೇಕಲ್ಲ ದೇವ್ರು. ಪುರಂದ್ರದಾಸರೇ ಹೇಳಲಿಲ್ಲ. ತೆಗೆದಲ್ಲ ನೀನ್ ಒಣವೇದ ಅಂತನ ಹಾಕೊಳ್ಳೋ ಕಾರ್ಕು. ರುದ್ರಣ್ಣ, ಇವತ್ತು ಹಬ್ಬ, ಶ್ರೀರಾಮನವಮಿ. ದೇವಸ್ಥಾನಕ್ಕೆ ತಾವು ಮೊದಲು ದಯ ಮಾಡಿಸಿ ದೇವ್ರು. ತಡವಾದ್ರೆ ಆ ದೇವಯ್ಯ ಮೊದಲೇ ಬಂದು ವಕ್ರಿಸ್ಬಿಡ್ತಾನೆ. ನಾನು ಹೋಗೋದಕ್ಕೂ ಮೊದಲು ಆ ದ್ಯಾವಯ್ಯ ಹೆಂಗೋ ಬಂದು ವಕ್ರಿಸ್ಕೋತಾನೆ. ಈ ದೊಡ್ಡ ಮನೆ ರುದ್ರಣ್ಣ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ನೋಡ್ತಾ ಇರು, ಮೊದಲು ನಾನು ಇಲ್ಲ. ಏನಪ್ಪ ಒಂಟಿ ಸೀನ್ ಸೀತೋಗ್ತಾವನೆ ಶ್ರೀರಂಗ. ಅಯ್ಯೋ, ಕೆಟ್ಟದಲ್ಲಪ್ಪ ಕೆಲ್ಸ.